ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಡ್ರೈ ಫ್ರೂಟ್ಸ್ ಉಂಡೆ ಮಾಡಲಿಕ್ಕೆ ಮಿಕ್ಸರ್ ಎಲ್ಲ ರೆಡಿಯಾಗಿದೆ. ಅದು ತುಂಬ ಜನ ನನಗೆ ಇವನ್ ನೆನ್ನೆನೂ ಮೆಸೇಜ್ ಮಾಡಿದ್ರು, ಡ್ರೈ ಫ್ರೂಟ್ಸ್ ಉಂಡೆಗೆ ಅದು ಗೋಂದ್ ಯಾವ ಥರ ಇರುತ್ತೆ ಅಂತ ಕೇಳಿದ್ರು. ಜಸ್ಟ್ ಅದಕ್ಕೆ ಒಂದು ಕ್ಲಾರಿಫೈ ಮಾಡೋಣ ಅಂತ. ನೋಡಿ, ಇದು ಬಂದು ನೋಡಿ, ಇದು ಅಂದರೆ ನನ್ನ ಒಂದು ಮೆಜರ್ಮೆಂಟಲ್ಲಿ ಹಾಕ್ತೀನಿ ಎಷ್ಟು ಹಾಕಬೇಕು ಅಂತ. ಇವಾಗ ನನಗೆ ಒಬ್ಬರು ನನ್ನ ಆಂಟಿ ಹೇಳ್ಕೊಟ್ಟಿದ್ರು, ಸೊ ಯಾವ ಥರ ಅಂದರೆ ಉಂಡೆಗೆ ಎಷ್ಟು ಹಾಕಬೇಕು ಅಂತ. ಸೊ ನಾನು ಅದೇ ಮೆಜರ್ಮೆಂಟಲ್ಲಿ ನಾನು ಹಾಕೋದು. ಇವಾಗ ನೋಡಿ, ಇಷ್ಟು ನೋಡಿ, ಇದೆಲ್ಲ ಕಾಣಿಸ್ತಾ ಇದೆಯಲ್ಲ ಮೇಲೆ, ಇದಿಷ್ಟು ಗೋಂದನ್ನು ಸ್ವಲ್ಪ ತುಪ್ಪ ಜಾಸ್ತಿ ಹಾಕಬೇಕು. ಇದು ಇಲ್ಲ ಅಂದರೆ ನಿಮಗೆ ಅದು ಹಾಗೇ ಇರುತ್ತೆ, ಅಂದರೆ ಫ್ರೈ ಆಗಲ್ಲ ಚೆನ್ನಾಗಿ. ಹಾಗಾಗಿ ನೋಡಿ, ಈ ಥರ ಚೆನ್ನಾಗಿ ಅದು ಫ್ರೈ ಆಗಬೇಕಂದ್ರೆ ನಮಗೆ ಈಗ ಮುಟ್ಟಿದ ತಕ್ಷಣವೇ ನೋಡಿ ಈ ಥರ ಪೀಸ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಕಾಣಿಸ್ತಾ ಇದೆ. ಇದೆಲ್ಲ ಡ್ರೈ ಫ್ರೂಟ್ಸ್ ಮಿಕ್ಸರ್ ಇವಾಗ ರೆಡಿ ಮಾಡಿದ್ದೀನಿ ಉಂಡೆ ಕಟ್ಟಲಿಕ್ಕೆ ಅಂತ. ನೋಡಿ, ಇಷ್ಟು ಪ್ರಮಾಣದಲ್ಲಿ ನಾನು ಗೋಂದ ಹಾಕ್ಕೊಂಡಿರೋದು. ಸೊ ನಿಮಗೆ ಒಂದು ಸಾರಿ ತೋರಿಸ್ತೀನಿ ಅದು ಯಾವ ಥರ ಇದೆ ಅಂತ. ನೋಡಿ, ಇದು ಬಂದು ನಾನು ಏನು ಯೂಸ್ ಮಾಡ್ಕೊಂಡಿದ್ದೀನಲ್ವಾ, ಸೊ ಅದೇ ಗೋಂದಿದು ಇಲ್ಲಿಗ ಯೂಸ್ ಮಾಡ್ಕೊಂಡಿದ್ದೀನಲ್ಲ ಲಡ್ಡು ಮಾಡಲಿಕ್ಕೆ, ಸೊ ಆ ಗೋಂದಿದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೋಡಿ, ಇದು ನೋಡಿ ಇಲ್ಲಿ ಬಾಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಒಂದು ನಿಮಿಷ ನೋಡಿ, ಕಾಣಿಸ್ತಾ ಇದೆ ನೋಡಿ, ಇದು ಶೈನಿಂಗ್ ಇರಲ್ಲ, ಸ್ವಲ್ಪ ದಪ್ಪ ಬರುತ್ತೆ. ಇದು ಬಾದಾಮ್ ಗೋಂದ್ ಅಂದರೆ ನಮಗೆ ತಂಪಾಗಲಿಕ್ಕೆ ತುಂಬ ಹೀಟ್ ಆಗಿರುತ್ತೆ ನೋಡಿ, ಬಾಡಿ ಹೀಟ್ ಆಗಿರುತ್ತೆ. ಸೊ ಅಂಥ ಟೈಮ್ಗೆ ಇದು ನೀರಲ್ಲಿ ನೆನೆಸ್ಬಿಟ್ಟು ಇದು ಜಲ್ಲಿ ಥರ ಆಗುತ್ತೆ. ಸೊ ಇದು ಆ ಟೈಮಿಗೆ ಯೂಸ್ ಮಾಡ್ಕೊಳ್ಳಿಕ್ಕೆ ತಂಪು ಗೋಂದ್ ಅಂತಲೇ ಹೇಳ್ಬೋದು. ಸೊ ಇದು ನಮಗೆ ಇದು ಸ್ವಲ್ಪ ಹೀಟ್ ಅಂದರೆ ಇವಾಗ ಡ್ರೈ ಫ್ರೂಟ್ಸ್ ಲಡ್ಡುಗೆಲ್ಲ ಹಾಕಲಿಕ್ಕೆ ಇದೇ ಗೋಂದನ್ನು ಯೂಸ್ ಮಾಡೋದು. ನೀವು ಗೊತ್ತಾಯ್ತು ಅನ್ಕೋತೀನಿ. ನೋಡಿ, ಇದು ಡೌಟ್ಸ್ ಕ್ಲಾರಿಫೈ ಆಗಿರುತ್ತೆ. ಸೊ ಇದು ನೋಡಿ, ಇದು ಬಾದಾಮಿ ಗೋಂದಿದು, ಇದು ಉಂಡೆ ಮಾಡಲಿಕ್ಕೆ, ಅಂಟಿನ ಉಂಡೆ ಮಾಡಲಿಕ್ಕೆ. ಸೊ ಈಗ ನಾನು ನೋಡಿ ಇಷ್ಟು ಯೂಸ್ ಮಾಡ್ಕೊಂಡಿರೋದು, ಇವಾಗ ಮಿಕ್ಸರ್ ಮಾಡಿ ಇಟ್ಟಿದ್ದೀನಿ ಇವಾಗ ಉಂಡೆ ಕಟ್ಟಲಿಕ್ಕೆ.